ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಮತ್ತೊಂದಷ್ಟು ಮಾಲ್ಡೀವ್ಸ್ನ ಅನುಭವಗಳನ್ನು ಹೇಳ್ತೀನಿ. ಮಾಲ್ಡೀವ್ಸ್ನ ಬೆಳಗ್ಗೆ ಹೇಗಿರ್ತಿತ್ತು ಅಂದರೆ ಅದೆಷ್ಟು ಪ್ರಶಾಂತತೆ, ಅಂದರೆ ಆ ಪ್ರಕೃತಿ ಜೊತೆಗೇ ಬೆರೆತೋದಂಥ ಅನುಭವ ಆಗ್ತಾಯಿತ್ತು. ಬೆಳಗ್ಗೆ 5:30ಗೆ ಎಷ್ಟೊಂದು ಬೆಳಕಾಗಿರೋಂತೆ ಅನ್ನಿಸ್ತಾ ಇರ್ತಿತ್ತು. ಮತ್ತು ಆಮೇಲೆ ಅದು ರ್ಯಾಂಪ್ ಮೇಲೆ ವಾಕ್ ಮಾಡೋದಂತೂ ತುಂಬ ಹಿತವಾದಂಥ ಅನುಭವ ಕೊಡ್ತಿತ್ತು ಮಾತ್ರ ದಿನ ಬೆಳಗ್ಗೆ. ಅವತ್ತು ಆ್ಯಕ್ಚುಲಿ ದೀಪಾವಳಿ ಹಬ್ಬ ಇತ್ತು. ಎಲ್ಲರೂ ದೀಪಗಳನ್ನು ಇಟ್ಟು ದೀಪಾವಳಿ ಹಬ್ಬ ಆಚರಣೆ ಮಾಡಿದ್ರೆ, ನಾವು ದೀಪಗಳ ಬದಲು ನಮ್ಮ ಕನ್ನಡ ಬಾವುಟವನ್ನೇ ಸಿಟೌಟಲ್ಲಿಟ್ಟು ಹಬ್ಬ ಆಚರಣೆ ಮಾಡ್ದಂಗಾಗಿತ್ತು. ಅದಂತೂ ತುಂಬ ಖುಷಿ ಅನುಭವ. ನಂತರ ಕಾಫಿ ಎಲ್ಲ ಕುಡಿದು ಬ್ರೇಕ್ಫಾಸ್ಟ್ಗೆ ಅಂತ ರೆಸ್ಟೋರೆಂಟ್ಗೆ ಹೊರಟ್ವಿ. ನಮ್ಮ ವಾಟ್ರ್ ಬಂಗ್ಲೋಯಿಂದ ರೆಸ್ಟೋರೆಂಟ್ ಕಡೆ ನಡ್ಕೊಂಡು ಹೋಗುವಲ್ಲೆಲ್ಲ ಈ ಸಿನಾಮನ್ ರೆಸಾರ್ಟ್ದ ಬೀಚ್ ಮತ್ತು ಬೀಚ್ ಬಂಗ್ಲೋಗಳನ್ನೆಲ್ಲ ನೋಡಿಕೊಂಡೆ ಅದೇ ದಾರಿಯಲ್ಲೇ ಹೋಗಬೇಕಿತ್ತು. ಈ ಸಿನಾಮನ್ ಹೆಸರು ಬಂದು ಒಂದು ಶ್ರೀಲಂಕನ್ ಕಂಪನಿ ಬ್ರ್ಯಾಂಡ್ ನೇಮು. ಮತ್ತು ಧೋನವಿಲ್ಲೆ ಬಂದರೆ ವೈಟ್ ಸ್ಯಾಂಡ್ ಅಂತೆ. ಅದು ನೋಡೋಕ್ಕೂ ಹಾಗೇ ಇರ್ತಿತ್ತು, ಬಿಳಿ ಬಣ್ಣದಲ್ಲಿ. ವಿಡಿಯೋದಲ್ಲಿ ಹಾಗೆ ಕಾಣಿಸುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ನೋಡೋಕ್ಕೆ ಹಾಗೇ ಇತ್ತು. ಸರಿ, ಬ್ರೇಕ್ಫಾಸ್ಟ್ ಆದಮೇಲೆ ಬೋಟಲ್ಲಿ ಡಾಲ್ಫಿನ್ಗಳಿರೋ ಕಡೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಈ ಡಾಲ್ಫಿನ್ ರೈಡ್ ಅಂತೂ ತುಂಬ ಅಮೇಝಿಂಗ್ ಆಗಿತ್ತು. ನಾವು ಬೋಟ್ ಮೇಲೇ ಹತ್ತಿ ಬಿಟ್ಟಿದ್ವಿ ನೋಡೋದಕ್ಕೆ ಅಂತ. ಕಾಣ್ತದೆ ಹೊರಗಡೆ. ಅದೆಲ್ಲ ಆದಮೇಲೆ ಮತ್ತಷ್ಟು ಖುಷಿ ಕೊಟ್ಟಿದ್ದು ಅಂದರೆ ಕನ್ನಡ ಬಾವುಟ. ಆ ಕನ್ನಡ ಬಾವುಟವನ್ನು ಅಲ್ಲಿ ಎತ್ತಿ ಹಿಡಿದಿದ್ದೇ ಒಂದು ಸಂಭ್ರಮ ಅನ್ನಿಸ್ತಾ ಇತ್ತು. ಎಲ್ಲಿ ಹೋದ್ರು, ಹೇಗಿದ್ರು, ನಮ್ಮ ಕನ್ನಡಿಗರೆಲ್ಲರ ಸಂಕೇತದ ಹೆಮ್ಮೆ ಅದು. ಇಂಡಿಯನ್ ಓಷನ್, ಹಿಂದೂ ಮಹಾಸಾಗರದ ಮೇಲೆ ಭಾರತದಾದ್ಯಂತ ಸಾಮ್ರಾಜ್ಯ ಸ್ಥಾಪಿಸಿದವರ ಗುರುತಾಗಿ ಕನ್ನಡ ಬಾವುಟವನ್ನು ಎತ್ತಿ ಹಿಡಿದಂತಾಗಿತ್ತು. ಆ ಡಾಲ್ಫಿನ್ ರೈಡ್ ಅಂತೂ ತುಂಬಾ ಚೆನ್ನಾಗಿತ್ತು. ಎಷ್ಟು ದೂರ ಹೊರಟೋಗ್ಬಿಟ್ಟಿದ್ವಿ. ಡಾಲ್ಫಿನ್ಗಳು ಕೂಡ ಅಷ್ಟೇ ಫೆಮಿಲಿಯರ್ ಆಗೋಗಿದ್ವು. ಅಂದರೆ ಕ್ಲ್ಯಾಪ್ ಮಾಡಿ ಜಂಪ್ ಅಂತ ಹೇಳಿದಾಗೆಲ್ಲ ಮೇಲೆ ಬಂದು ಜಂಪ್ ಮಾಡ್ತಾಯಿದ್ವು. ಮತ್ತು ಆ ಡಾಲ್ಫಿನ್ಗಳಿಗೆ ವೇವ್ಸ್ ಅಂದರೆ ತುಂಬ ಇಷ್ಟ ಅಂತೆ. ಡಾಲ್ಫಿನ್ ರೈಡೆಲ್ಲ ಮುಗಿಸ್ಕೊಂಡು ಆ ರೆಸಾರ್ಟು ಎಂಟ್ರಿ ಆದ್ವಿ. ಊಟದ ಸಮಯ ಆಗಿದ್ದರಿಂದ ಡೈರೆಕ್ಟಾಗಿ ಊಟ ಮಾಡಿಕೊಂಡೇ ಹೋಗೋಣ ಅಂತ ರೆಸ್ಟೋರೆಂಟ್ ಕಡೆ ಹೊರಟ್ವಿ. ನಂತರ ರೆಸ್ಟೋರೆಂಟಿಂದ ರೂಮಿಗೆ ಬಂದು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ವಿ. ಅಲ್ಲಂತೂ ಟೈಮ್ ಹೋಗಿದ್ದೇ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ನೀರಲ್ಲೆಲ್ಲ ಇಳಿದು ಅಲ್ಲಿ ಅದು ಎಷ್ಟು ಸ್ಟ್ರಾಂಗ್ ಕರೆಂಟ್ಸ್ ಅಂತಂದರೆ ಹಂಗೆ ಫೋರ್ಸಲ್ಲಿ ಇಳ್ಕೊಂಡು ಹೋಗ್ತಿತ್ತು ನೀರು. ಅಷ್ಟು ಗೊತ್ತಾಗ್ತಿರ್ಲಿಲ್ಲ ನೋಡೋಕ್ಕೆ, ಬಟ್ ಇಳಿದ್ಮೇಲೆ ಅನ್ನಿಸ್ತಾ ಇರ್ತಿತ್ತು ಅದು. ಆ ಟ್ರಾನ್ಸ್ಪರೆಂಟ್ ವಾಟರು, ಕಲರ್ ಫಿಶಸ್ಸು ತುಂಬ ಚೆನ್ನಾಗಿರ್ತಿತ್ತು ನೀರಲ್ಲಿ ಇಳಿದಾಗಂತೂ. ಸಂಜೆ ರೆಡಿಯಾಗಿ ಸನ್ಸೆಟ್ ಬಾರ್ ಕಡೆ ಹೊರಟ್ವಿ. ಹೋಗುವಾಗ ಒಂದಿಷ್ಟು ಫೋಟೋ ಶೂಟು, ಸುತ್ತಾಟ ಹೀಗೆ ಆಯಿತು.
ಅದೊಂಥರ ಸೆಲೆಬ್ರೇಷನ್ ಮೂಡಲ್ಲೇ ಇದ್ವಿ ಅವತ್ತು, ಯಾಕೆಂದರೆ ಅವತ್ತು ನಮ್ಮದು ವೆಡ್ಡಿಂಗ್ ಡೇ ಆಗಿತ್ತು. ಸಂಜೆಯ ಸನ್ಸೆಟ್ ಸಮಯ, ಈ ನೇಚರು, ಈ ಅಲೆಗಳು ನನ್ನಲ್ಲೇ ಒಂಥರ ತೃಪ್ತಿ, ಧನ್ಯತಾ ಭಾವ ಮೂಡಿಸ್ಬಿಟ್ಟಿದ್ವು. ಹಾಗೆ ಒಂದು ಸ್ವಲ್ಪ ಹೊತ್ತು ಆ ಸನ್ಸೆಟ್ ಬಾರಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಿ ರೆಸ್ಟೋರೆಂಟಿಗೆ ಬಂದ್ವಿ. ಮತ್ತು ರೆಸಾರ್ಟ್ ಕಡೆಯಿಂದಲೂ ಕೇಕೆಲ್ಲ ಕಟ್ ಮಾಡಿಸಿ ಜೊತೆಗೆ ಎಲ್ಲರೂ ವಿಶ್ ಮಾಡಿದ್ದು ಮತ್ತಷ್ಟು ಖುಷಿಗೆ ಕಾರಣವಾದವು. ಇದಾಗಿತ್ತು ನಮ್ಮ ಮಾಲ್ಡೀವ್ಸ್ನ 2ನೇ ದಿನದ ಅನುಭವ. ಮತ್ತಷ್ಟು ಅನುಭವಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ನಿಮಗೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.